ಕಂಡಕ್ಟಿಂಗ್ 2-3 ತಿಂಗಳಲ್ಲೇ ಈ ಎಲೆಕ್ಷನ್ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಲೇಬೇಕಾಗಿದೆ. ಇದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅದೇನೇನು ರಿಸರ್ವೇಷನ್ ಕೋರ್ಟ್ ಆತಂಕಗಳು ಕಾನೂನು ಚೌಕಟ್ಟುಗಳು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ 2 ತಿಂಗಳಲ್ಲೇ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು GB ಎಲೆಕ್ಷನ್ ಕೂಡ ನಾನೀಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೇನೆ. ಕೆಲವರು ಏನಪ್ಪ ನಾನು ರಿಸರ್ವೇಷನ್ ಆಗಲಿ ಅಲ್ಲಿಗಂಟ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು. ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂದ್ರೆ ನೀವು ಎಷ್ಟೇ ದೊಡ್ಡ ನಾಯಕರಾಗ್ಲಿ ಈ DK ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ. ಯಾರ್ಯಾರು ಪಂಚಾಯತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಂ ಇವತ್ತಿಂದನೇ ರಿಲೀಸ್ ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಜನರಲ್ ಅವರು ಯಾವುದೇ ಕ್ಯಾಟಗರಿ ಇತ್ಕೊಳ್ಳಿ, ಯಾವ ಕ್ಯಾಟಗರಿ ನಾವು ನೋಡ್ತೀವಿ, ಯಾರ್ಯಾರು ಅರ್ಜಿ ಹಾಕೊಂಡಿದ್ದಾರೆ, ಯಾರ್ಯಾರಿಗೆ ಅದಕ್ಕೆ ಅರ್ಹರಿದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು 15ನೇ ತಾರೀಕು ಒಳಗಡೆ 1ನೇ ತಾರೀಕಿಂದ 15ನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ. ಜನರಲ್ ಅವರು 50,000 ರೂಪಾಯಿ ಕೊಡಬೇಕು, SC ST ಅವರು 25,000 ರೂಪಾಯಿ ಬಿಲ್ಡಿಂಗ್ ಫಂಡ್ ಅಪ್ಲಿಕೇಶನ್ಗೆ ಅಲ್ಲ, ಬಿಲ್ಡಿಂಗ್ ಫಂಡ್ಗೆ. ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ, 60 ಕೋಟಿ ರೂಪಾಯಿ ಇಲ್ಲಾಗ್ತದೆ, ಸಿಟಿ ಆಫೀಸ್ 20 ಕೋಟಿ ರೂಪಾಯಿ ಆಗ್ತದೆ, 80 ಕೋಟಿ ರೂಪಾಯಿ. ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ. KPCC ಏನೋ ಒಂದಷ್ಟು ದುಡ್ಡು ಕೊಡ್ಬೇಕಲ್ಲ, ಯಾರು ಕೊಡ್ತಾರೆ? ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ 50,000. MLA 2 ಲಕ್ಷ ಉಸುಲು ಮಾಡಿದೆ ನಾನು, 20 ಕೋಟಿ ಬಂತು. 20 ಕೋಟಿ ಇದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ ಎಲ್ಲ ಫೀಸ್ ಎಲ್ಲ ಕಟ್ಟಬೇಕಾದಂತ ಒಂದು ಅವಕಾಶ ಇತ್ತು. ಹಂಗೆ 50,000 ರೂಪಾಯಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ಇದ್ದೀರಿ 50,000 ರೂಪಾಯಿ DD ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು. 25,000 ರೂಪಾಯಿ SC STಗೆ ಈ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈ ಕೆಲಸ ನೀವು ಮಾಡಬೇಕು ಅಂತ ಮಹಿಳೆಯರಾಗ್ಲಿ ಏನಾಗ್ಲಿ ಜನರಲ್ 50,000 ಎಲ್ಲ ಇಲ್ಲ. SC STಗೆ 25,000 ಇಲ್ಲ. ನೀವು ಅರ್ಜಿನೇ ಹಾಕ್ಬಿಡಿ ನೀವು ಯಾರನ್ನು. ನನಗೆ ಗೊತ್ತಿದೆ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತಾ ಇದೆ ಅಂತ. ಒಂದು ಮಹಿಳೆಗೆ ಎಷ್ಟು ಕೊಡ್ತಾ ಇದೀವಿ ನಾವು ತಿಂಗಳಿಗೆ? 2,000 ಫ್ರೀ ಬಸ್ಸು, ಫ್ರೀ ಕರೆಂಟು. ಅವೆಲ್ಲ ಆಗಲ್ಲಮ್ಮ ನಿಮ್ದೆಲ್ಲ ಕೇಳ. ನೀವು ಯಾರು ಅರ್ಜಿನೇ ಹಾಕ್ಬಿಡಿ, ಬಿಡಿ. ಅರ್ಜಿ ಹಾಕೋ ಜನ ಬೇರೆ ಇದ್ದಾರೆ. ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್. ಒಂದು ಎಲೆಕ್ಷನ್ಗೆ ಎಷ್ಟು ಖರ್ಚು ಆಯ್ತು ಅಂತ ನನಗೆ ಗೊತ್ತಿದೆ. ಅದು ಇಲ್ಲಿ ಇರ್ಲ ರೀ, ಎಲ್ಲರೂ ಒಂದೇ. ಏನು OBC? ನಾನು OBC ಗೊತ್ತಾ ನಿಂಗೆ? ಒಕ್ಕಲಿಗರೆಲ್ಲ OBC ಗೊತ್ತಾ ನಿನ್ಗೆ? ಏನು OBC ಅಂತ? ಲಿಂಗಾಯತರು OBC, ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವರು OBC. ನೀನು ಸುಮ್ಮನೆ ನೀನು